ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಹನುಮ ಮಾಲಾಧಾರಿ ವಿದ್ಯಾರ್ಥಿಗಳಿಗೆ ಕಿರುಕುಳವನ್ನ ನೀಡಲಾಗಿದೆ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ಅವಹೇಳನ ಮಾಡಿ ಶಿಕ್ಷಕಿಯಿಂದ ಟಾರ್ಚರ್ ಅನ್ನ ನೀಡಲಾಗಿದೆಯಂತೆ. ಶ್ರೀರಂಗಪಟ್ಟಣದ ಕ್ರಿಶ್ಚಿಯನ್ ಶಾಲೆಯಲ್ಲಿ ನಡೆದಿರುವಂತ ಘಟನೆ ಇದು ಅಂತ ವರದಿ ಆಗಿದೆ. ಈ ವಿಷಯ ಗೊತ್ತಾಗ್ತಾ ಇದ್ದಂಗೆ ಹನುಮ ಮಾಲಾಧಾರಿಗಳು ಶಾಲೆಗೆ ಮುತ್ತಿಗೆ ಹಾಕೋ ಪ್ರಯತ್ನವನ್ನ ಮಾಡಿದ್ದಾರೆ. ಶಾಲೆ ಮುಂದೆ ಧರಣಿಯನ್ನ ಮಾಡ್ತಾ ಇದ್ದಾರೆ ಹನುಮ ಮಾಲಾಧಾರಿಗಳು. ಶಿಕ್ಷಕಿ ಅವಹೇಳನ ಮಾಡಿದ್ದಾರೆ. ಹನುಮ ಮಾಲಾಧಾರಿ ಆದಂತ ವಿದ್ಯಾರ್ಥಿಗಳಿಗೆ ಟಾರ್ಚರ್ ನೀಡಿದ್ದಾರೆ ಅಂತ ಆರೋಪಗಳು ಕೇಳಿಬಂದಂತ ಹಿನ್ನೆಲೆಯಲ್ಲಿ ಆ ಶಿಕ್ಷಕಿ ಕ್ಷಮೆ ಕೇಳಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಶಿಕ್ಷಕಿ ಕ್ಷಮೆ ಕೇಳಿದ ಮೇಲೆ ಪ್ರತಿಭಟನೆಯನ್ನ ಸ್ಥಗಿತಗೊಳಿಸಿದ್ದಾರೆ. ಶಾಲೆಯಲ್ಲಿ ಹಿಂದೂ ಧರ್ಮದ ಫೋಟೋ ಹಾಕದೆ ಯೇಸು ಫೋಟೋ ಹಾಕಿದ್ದಾರೆ ಅಂತೂ ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಶಾಲೆ ದ್ವಾರದಲ್ಲಿ ಸರಸ್ವತಿ ಫೋಟೋ ಹಾಕಿ ಪೂಜೆ ಸಲ್ಲಿಸಿ ರಾಮ ಭಜನೆಯನ್ನ ಮಾಡಿದ್ದಾರೆ ಹನುಮ ಮಾಲಾಧಾರಿಗಳು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಬೇಸಿಕ್ಲಿ ಇದೊಂದು ಕ್ರಿಶ್ಚಿಯನ್ ಸ್ಕೂಲ್ ಅಂತ ಗೊತ್ತಾಯ್ತು. ಸೊ ಇಲ್ಲಿ ಈ ತರ ಈಗ ಅಯ್ಯಪ್ಪ ಮಾಲಾಧಾರಿಗಳಿರಬಹುದು, ವಿದ್ಯಾರ್ಥಿಗಳು ಹನುಮ ಮಾಲಾಧಾರಿಗಳಿರ್ಬೋದು, ಇವರಿಗೆಲ್ಲ ಯಾವ ತರ ಟಾರ್ಚರ್ ಅನ್ನ ಕೊಡ್ತಿದ್ರಂತೆ? ಎಸ್ಪೆಷಲಿ ಈ ಶಿಕ್ಷಕ ಏನಾದರೂ ಟಾರ್ಗೆಟ್ ಮಾಡ್ತಾ ಇದ್ರಂತ ಹಿಂದೂ ಸ್ಟೂಡೆಂಟ್ಸ್ ಅನ್ನ? ಶರ್ಮಿತಾ, ಏನು ಅಂತಂದ್ರೆ ಕೆಲ ವರ್ಷಗಳಿಂದ ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನೆ ಯಾತ್ರೆ ನಡೀತಾ ಇರುವಂತದ್ದು. ಅದೇ ರೀತಿ ಈ ವರ್ಷ ಕೂಡ ಅಂದ್ರೆ ನಾಳೆ ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನೆ ಯಾತ್ರೆ ನಡೆಯುತ್ತೆ. ಈ ಯಾತ್ರೆಗೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಹನುಮ ಮಾಲಾಧಾರಿಗಳು ಆಗಮಿಸ್ತಾರೆ. ಈ ನಿಟ್ಟಿನಲ್ಲಿ ಶ್ರೀರಂಗಪಟ್ಟಣದಲ್ಲಿ ಬಾಲ ಹನುಮರು ಅಂದ್ರೆ ಮಕ್ಕಳೇನಿದ್ದಾರೆ ಅವರೆಲ್ಲರೂ ಕೂಡ ಒಂದಷ್ಟು ಜನ ಅಂದ್ರೆ ಆ ಶಾಲೆಗೆ ಹೋಗ್ತಿದ್ದಂತ ಒಂದಷ್ಟು ಮಕ್ಕಳು ಹನುಮ ಮಾಲೆಯನ್ನ ಧರಿಸಿದ್ರು. ಹನುಮ ಮಾಲೆಯನ್ನ ಧರಿಸಿದ್ರೆ ಒಂದಷ್ಟು ವ್ರತಗಳಿರುತ್ತೆ, ಅಂದ್ರೆ ಕಾಲಿಗೆ ಪಾದರಕ್ಷೆಗಳನ್ನ ಹಾಕ್ತಾ ಇರುವಂತದ್ದು, ಶೂಗಳನ್ನ ಹಾಕ್ತಾ ಇರುವಂತದ್ದು, ಈ ರೀತಿಯಾದಂತ ಒಂದಷ್ಟು ವ್ರತವನ್ನ ಹನುಮ ಮಾಲಾಧಾರಿಗಳು ಮಾಡ್ತಾರೆ. ಹಾಗಾಗಿ ಆ ಶಾಲೆ ಅಂದ್ರೆ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರ್ತಕ್ಕಂಥ ಅನುದಾನ ಏನು ಹೊಂದಿರುವಂತಹ ಶಾಲೆ ಆರ್ಸಿ ಶಾಲೆ ಮಕ್ಕಳು ಹನುಮ ಮಾಲೆಯನ್ನ ಹಾಕಿಕೊಂಡಿದ್ರು. ಹೀಗಾಗಿ ಕಾಲಿಗೆ ಪಾದರಕ್ಷೆಯನ್ನ ಹಾಕ್ತಾ ಇರ್ಲಿಲ್ಲ. ಹೀಗಾಗಿ ಆ ಶಾಲೆಯ ಶಿಕ್ಷಕಿಯೊಬ್ಬರು ಆ ಮಕ್ಕಳನ್ನ ಅಂದ್ರೆ ಹನುಮ ಮಾಲಾಧಾರಿ ಮಕ್ಕಳೇನಿದ್ರು ಅವರಿಗೆ ಕಿರುಕುಳವನ್ನ ಕೊಡ್ತಾ ಇದ್ರಂತೆ. ಇದರ ಜೊತೆಗೆ ಒಂದು ಮಗುವಿಗೆ ಒತ್ತಾಯ ಪೂರ್ವಕವಾಗಿ ಕಾಲಿಗೆ ಶೂ ಅನ್ನ ಹಾಕ್ತಿದ್ರು ಅನ್ನುವಂತ ಆರೋಪವನ್ನ ಅವರು ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಹನುಮ ಮಾಲಾಧಾರಿಗಳೆಲ್ಲರೂ ಕೂಡ ಇವತ್ತು ಆ ಒಂದು ಶಾಲೆಗೆ ಹೋಗಿ ಮುತ್ತಿಗೆಯನ್ನ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಆ ಶಾಲೆಯಲ್ಲಿದ್ದಂತ ಶಿಕ್ಷಕಿ ಏನಿದ್ದಾರೆ ಅವರನ್ನ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆ ಬಳಿಕ ಶಿಕ್ಷಕಿಯು ಕೂಡ ಇಲ್ಲ ಇನ್ನು ಮುಂದೆ ಈ ರೀತಿ ಆಗಲ್ಲ ಅನ್ನುವಂತ ಮಾತನ್ನ ಆ ಒಂದು ಹನುಮ ದಾರಿಗಳ ಮುಂದೆ ಹೇಳಿದ ನಂತರ ಈ ಒಂದು ಪ್ರತಿಭಟನೆಯನ್ನ ಅವರು ಕೈಬಿಟ್ಟಿರುವಂತದ್ದು. ಅಲ್ಲಿವರೆಗೂ ಆ ಶಾಲೆಯಲ್ಲಿ ಕುಳಿತು ಹನುಮ ಮಾಲಾಧಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿ ಶಾಲೆಯಲ್ಲಿ ಏನು ಸರಸ್ವತಿ ಕ್ಷಮೆ ಕೇಳಿದ್ದಾರೆ. ಮುಂದೆ ಈ ನಿಟ್ಟಿನಲ್ಲಿ ಬೆಳವಣಿಗೆ ಆಗುತ್ತಾ ಕಾದ್ ನೋಡೋಣ. ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.